ನಾನು ಮಾಡಿದ ಕರ್ಮದ ಫಲವು ಎಂದಿಗೆ ವಿಶೇಷವಾಗುವುದು? ಆ ಪರಮ ಪುರುಷನು ನನ್ನ ತಲೆಯ ಮೇಲೆ ಎಂದಿಗೆ ಅಭಯ ಹಸ್ತವನ್ನಿಡುವನು? ಯಾವ ಮಹಿಮಾಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರಲಿ ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ? ಯಾರು ಸಮಸ್ತಕ್ಕೆ ಕಾರಣಕರ್ತನೋ, ಭಕ್ತವತ್ಸಲನೋ, ದಯಾಮಯನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿ ಆ ದುರ್ಯೋಧನ ಬಳಿಗೆ ಬರುವನಂತೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದೋ? ಜಪ ತಪ ವ್ರತ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ನಾನು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲೇ ಪೌಡಿಸಿದೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ನೀನೇ ಅನ್ನದಾತನಾಗಿರುವೆಯಲ್ಲ ಪ್ರಭು. ಹೋಗಲಿ, ಕನಕಾಭರಣಗಳನ್ನು ತೊಡಿಸಿ ನಿನ್ನನ್ನು ಪೂಜಿಸೋಣವೆಂದರೆ ದನಕದಿಪಳಾದ ಲಕ್ಷ್ಮೀ ಮಾತೆಗೆ ನೀನು ಪತಿಯಾಗಿರು. ಯಾವ ಮಾರ್ಗವೂ ಕಾಣದ ಈ ಅನಾಥನಿಗಿರುವುದು ಒಂದೇ ಆಶಾ ಜ್ಯೋತಿ, ಅದುವೇ ನಿನ್ನಯ ಭಕ್ತಿ. ಪರಮಾತ್ಮ, ಅದನ್ನೇ ಆಧಾರವಾಗಿಟ್ಟುಕೊಂಡು ಹಲವರದವೂ ನಿನ್ನ ನಾಮಸ್ಮರಣೆಯಲ್ಲೇ ಕಾಲ ಕಳೆಯುತ್ತಿರುವ ನಾನು ಕೇವಲ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸುವೆನು. ಪರಮಾತ್ಮ, ಇದು ನಿನಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣ. ಪರಮಾತ್ಮ, ಭಕ್ತರ
ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಹಿಂದೆಗೆ ದರ್ಶನವಿಟ್ಟೆಯಾ? ಈ ನಿಮ್ಮ ಪಾದ ಧೂಳಿನಿಂದ ಈ ಬಡವರ ಕುಟೀರವು ಪಾವನವಾಯಿತು. ಧನ್ಯನಾದೆ ವಾಸುದೇವ, ಧನ್ಯನಾದೆ ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ಶ್ರೀರಾಮನನು ಪೋಲ್ವಾ. ಸಹಸ್ರ ವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಓ ವಂದನವಯ್ಯ ಓ ವಿಜಯರ ರಸ ಕೃಷ್ಣ. ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ 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 ನಮಃ. ನಮಸ್ತೆ ನಮಃ. ಹಿರಣ್ಯನ ಕರುಣನು ಕೊರಳೊಳು ಧರಿಸಿದೆಯ ಕಲಿಯ ಮೊರೆಗೇಳಿ ಅರಿಯುತ್ತಾ ಬಂದು ಮಗನಿಯ ಸೆರೆಯನ್ನು ಬಿಡಿಸಿದೆಯ ಕಲಿಯ ಮೊರೆಗೇಳಿ ಅರಿಯುತ್ತಾ ಬಂದು ಮಗನಿಯ ಸೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪದ ನಿರ್ಣಯ ಹರಿ ಅನಂತ ಗುಣ ರೂಪದ ನಿರ್ಣಯ ಚರಣವನ್ನು ಮನದೊಳಗೆ ಬದುಕುವೆ
ಬಳಲಿ ಬಂದಿರುವನು. ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ಸಕಲ ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಿನಗೆ ನಿನ್ನಳು ಸ್ವರೂಪಿಯಾದ ನಾನೇನು ಕೊಡಬಲ್ಲೆ ತಂದೆ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ನೀನು? ವಿದುರ, ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಿರುವುದು. ನೀನೇನು ಸಾಮಾನ್ಯನೇ ವಿದುರ. ಪರಮಾತ್ಮ, ಬರುವುದು ಶಕ್ತನೆ ತಿಳಿಸಿದ ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಈ ಪರ್ಣಕುಟೀರದಲ್ಲೇ ವಾಸಿಸುತ್ತಾ ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿ ಆಹಾರವನ್ನು ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯನೇ ವಿದುರ. ಎಲ್ಲಿ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವಿದುರ. ಪರಮಾತ್ಮ, ನನ್ನ ಪ್ರಾಣವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ತಂದೆ? ಏನು ಕ್ಷೀರವೇ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟಿದ್ದಂತ ಅಮೃತ ಸಮಾನವಾದ ಅವಲಕ್ಕಿಯ ನೆನಪು. ಹಿಂದೆ ತ್ರೇತಾಯುಗದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿ ತಂದಿಟ್ಟಿದ್ದಂತ ಹಣ್ಣಿನ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ಆದರೆ ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದುದು. ಎಲ್ಲಿ ಆ ಕ್ಷೀರವನ್ನು ಕೊಡು. ಆಗಬಹುದು ಪರಮಾತ್ಮ, ಏನೆಂದು ಹೇಳು. ಈಗ ತಾನೇ ಇದ್ದ ಸ್ವಲ್ಪ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಪಾನ ಮಾಡಿದೆನಲ್ಲ ಸ್ವಾಮಿ. ಏನು ಅದು ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ಲವೇ? ಆ ನನಗೆ ಹಸಿವಾಗುತ್ತಿರುವುದು, ಆ ಕ್ಷೀರವನ್ನು ಆಗಬಹುದು. ಇದೋ ತೆಗೆದುಕೊಳ್ಳು. ಎಂತಹ ಸುಳ್ಳುಗಾರನಯ್ಯ ನೀನು! ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಕ್ಷೀರವೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲೆಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವಾ? ಏಕೆ ನೆನೆಯುವುದಿಲ್ಲವಿದರ? ನೋಡುತ್ತಿರು.
ನಾನು ತೃಪ್ತನಾಗಿ ಕುಡಿದ ನಂತರ ಮಿಕ್ಕ ಹಾಲು ಹೇಗೆ ಹಸ್ತಿನಾವತಿಯ ರಾಜಬೀದಿಗಳಲ್ಲಿ ಒಳೆ ಒಳೆಯಾಗಿ ಹರಿದು ಹೋಗುತ್ತಿರುವುದು ನೋಡುವುದಿಲ್ಲ. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಭಕ್ತಿಗೆ ನೀನೊಲಿದು ಭಾಗ್ಯವೆನು ಕಾಯುವ. ಭಕ್ತಿಗೆ ನೀನೊಲಿದು ಭಾಗ್ಯವೆನು ಕಾಯುವ. ಶರಣರ ಮೊರೆವ ಕರುಣಾಕರನೇ. ಶರಣರ ಮೊರೆವ ಕರುಣಾನಿಧಿಯೇ. ನಂಬಿದೆ ನಿನ್ನಯ ಪಾದವನ್ನಯ್ಯ. ನಂಬಿದೆ ನಿನ್ನಯ ಪಾದವನ್ನಯ್ಯ. ನನ್ನ ಪಾವನವಿರುವುದು ಹರಿಯೇ ದೊರೆಯೇ ಕೃಪೆ ಮಾಡು ನೀನು. ಮನ ಪಾವನವಿರುವುದು ಹರಿಯೇ ದೊರೆಯೇ ಕೃಪೆ ಮಾಡು ನೀನು. ಹೇ ದಿನ ಬಂದು ಯಾವತ್ತು ಸಾಗರ ಶಯನನಾದ ನಿನ್ನ ಮಹಿಮೆ ನರಿಯಲು ಪಾಮರನಾದ ನನಗೆ ಎಲ್ಲಿಂದ ತನ ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರಲ್ಲವೇ ಧನ್ಯರು. ಅದಿರಲಿ, ತಾವು ಇಲ್ಲಿಯವರೆಗೂ ದಯ ಮಾಡಿಸಿದ ಕಾರಣವನ್ನು ತಿಳಿಸಲೇ ಇಲ್ಲವಲ್ಲ ಪ್ರಭು. ನಾನಿಂದು ಪಾಂಡವರ ರಾಯಭಾರಿಯಾಗಿ ಅರ್ಧ ರಾಜ್ಯವನ್ನು ಕೊಡಿಸಲು ಆ ದುರ್ಯೋಧನನ ಬಳಿಗೆ ದೂತನಾಗಿ ಹೋಗುತ್ತಿರುವೆನು. ನೀನು ಪರಮಾತ್ಮ, ಪಾಂಡವರ ಮಧ್ಯಸ್ಥಿಕೆಯನ್ನು ವಹಿಸಿ ದೂತನಾಗಿ ಬಂದಿರುವ ನಿನ್ನ ವಿಷಯವು ಶ್ಲಾಘನೀಯವಾದದ್ದೇ ಸರಿ. ಆದರೆ ಆ ಸತ್ಯಸಂಧರಾದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಪರಮಾತ್ಮ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರಕ್ಕೆ
ಧರ್ಮವ ಹದಗೆಡಿಸುವರ ಸಾಧೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸಾಧೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ಹೃದಯ ಸುತ್ತರು ಸತ್ಕರ್ಮಾದೊಂದು ಅತಿಯದೆ ಗುರುನಂದನರು. ಹೃದಯ ಸುತ್ತರು ಸತ್ಕರ್ಮಾದೊಳಿರದು ಅತಿಯದೆ ಗುರುನಂದನರು. ಸತ್ಯವಂತರಿಗೆ ಸತ್ಯವಂತರಿಗೆ ಜಯವಂತವೇ ಕೇಳು. ಕುಟಿಲ ಮತಿಗಳಿಗೆ ಶುಭಬಹುದೇ. ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸಾಧೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ನಾನೆಂದು ಮಧು ಗರ್ಭದಿಂದ ನೆರವ ಕುರುಕುಲವನ್ನು ಧರಿಸುವುದೇ. ನಾನೆಂದು ಮಧು ಗರ್ಭದಿಂದ ನೆರವ ಕುರುಕುಲವನ್ನು ಧರಿಸುವುದೇ. ಕೆಳಗೆ ಕೇಸರಿಯ ಪಣಜು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಕೆಳಗೆ ಕೇಸರಿಯ ಪಣಜು ಜಂಬೂಕ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು ಉಳಿಯುವರೇ ಕೌರವರು ಮಧಾಂಧರವರ ದಪ್ಪನ ಕೈಯುತ್ತೆ. ಇರಿಷ್ಟರಿಗೆ ಜಯ ಬಿಡಬಂದೆ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸಾಧೆ ಬಡಿಯದೆ ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಿನಗೆ ತಿಳಿಯದ ವಿಷಯವೇನಿದೆ? ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಗೆ ಒಂದು ರಹಸ್ಯವಾದ ವಿಚಾರವನ್ನು ತಿಳಿಸಿ ದುರ್ಯೋಧನನ ರಾಜಸಭೆಗೆ ಬರುವೆನು. ನೀನು ಸಹ ಅಲ್ಲಿಗೆ ಬರುವೆಯಾದರೆ ಹಿಂದೆಂದೂ ನೋಡದ ಒಂದು ವಿಚಿತ್ರವನ್ನು ನೀನು ಅಲ್ಲಿ ನೋಡುವೆಯಂತೆ. ಆಗಬಹುದು ಪರಮಾತ್ಮ. ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡದಂಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ. ಗೋಮೇಧಕ ಪುಷ್ಯರಾಗಗಳಿಂದಲೂ ವಜ್ರ ವೈಡೂರ್ಯಗಳಿಂದಲೂ ಅಲಂಕೃತವಾದ ಈ ಕೌರವೇಶ್ವರನ ಕುರುಸಿಂಹಾಸನಕ್ಕೆ ನಮೋ ನಮಃ. ಗಂಡುಗಲಿ ಯಮಗಂಡನಾದ ಪರಶುರಾಮನೊಡನೆ ಹೋರಾಡಿದ ಗುರು ಪಿತಾಮಹ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಸಕಲ ಅಸ್ತ್ರ ವಿದ್ಯಾಚಾರ್ಯರಾದ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಮಸ್ತ ಆರ್ಯವರ್ತಕ್ಕೆ ನೀತಿಯನ್ನ ಬೋಧಿಸುವ ನೀತಿ ವಿಶಾರದ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಬಂಡೆ ಬಂಡೆ ಅನ್ನವನ್ನುಂಡು ಭಂಡವನ್ನು ಬೆಳೆದಿರುವ ಆ ಭಂಡ ಭೀಮನ ಗುಂಡಿಗೆ ಕೈಯಿಡಲು ಸದಾ ಸಿದ್ಧನಾಗಿರುವ ನನ್ನ ತಮ್ಮ ಯುವರಾಜ ದುಶ್ಯಾಸನ ಆ ಫಲ್ಗುಣನ ಶಿರವರಿಯಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವೃಷ್ಟಿ ಎಂಬ ಧನಸ್ಸನ್ನೇ ಪಡೆದಿರುವ
ನನ್ನ ಪ್ರಾಣ ಮಿತ್ರ ಅಂಗರಾಜ ಕರ್ಣ, ಮಧ್ಯಾಹ್ನೆಯ ಬಲವುಳ್ಳ ಸೈಂಧವ ರಾಜ, ನನ್ನ ಎಲ್ಲ ಪ್ರತಿತಂತ್ರಗಳಿಗೂ ಪ್ರತಿತಂತ್ರವನ್ನೇ ರೂಪಿಸುತ್ತಾ ಸಮಯ ಕಾಲದ ಸಂಜೀವಿನಿಯಂತಿರುವ ನನ್ನ ಸೋದರ ಮಾವ ಶಕುನಿ ಎಂತಹ ವೀರಾದಿ ವೀರರುಗಳಿಂದೊಡಗೂಡಿದ ಈ ಕೌರವೇಶ್ವರನ ವೈಭವವೇ ವೈಭವ. ಅತ್ಯದ್ಭುತ ಸುರಾವಲಿಯ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಮಾವ ಜಗದತ್ಯದ್ಭುತ ಸುರಾವಲಿಯ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ ಕುರುಕುಲ ಪ್ರಚಂಡ ದಂಡ ಬಲ ಮಂಡಿತನಾದ ಗುರುಕುಲ ಪ್ರಚಂಡ ದಂಡ ಬಲ ಮಂಡಿತನಾದ ಧೃತರಾಷ್ಟ್ರ ಕುಮಾರಗೆ ಅದಾರು ದೋಡಿ ಅಖಂಡ ಸಾಮ್ರಾಜ್ಯ ಭುಜಬಲ ಪರಾಕ್ರಮಶಾಲಿಯಾಗಿ ಶಕ್ತಿ ಸಾಮಂತ ಧೀಮಂತರುಗಳಿಂದ ಓಲೈಸಿಕೊಂಡು ರಾರಾಜಿಸುತ್ತಿರುವ ಈ ಕುರು ಸಾರ್ವಭೌಮನು ಆ ಪಾಮರರಾದ ಪಾಂಡವರೆದುರಿನಲ್ಲಿ ವೈಭವತಿ ಮೆರೆವೆ, ವೈಭವತಿ ಮೆರೆವೆ. वैभवति मेरे वैभवति मेरे ಧೀರ ಮಲ್ಲರೊಳು ಘೋರ ಧುರಿತವ ಸಾಧಿಸಿ ನೆನೆಯುವ ಶೂರನು ನಾವು ಸಹೋದರ. ಧೀರ ಮಲ್ಲರೊಳು ಘೋರ ಧುರಿತವ ಸಾಧಿಸಿ ಮೆರೆಯುವ ಶೂರನು ನಾವು ತಾರಿ ತಾರಿ ಮಿದು ನೀರಿ ನೀರಿದರೆ ಕರ್ಣ, ತಾರಿ ತಾರಿ ಮಿದು ಮೀರಿ ಮೀರಿದ ಕಮಲದೊಳೆ ದುರಿಪ ಶೂರವು ದಾರಿ, ಕಮಲದೊಳೆ ದುರಿಪ ಶೂರವು ದಾರಿ. ವೈಭವತಿ ಮೇರೆ वैभवति मेरे द्रोण महरति कर्ण शकुनि दुषोधन सैन्धव सहित द्रोण महरति कर्ण शकुनि दुषोधन सैन्धव सहित धरणिय नाಳುವ ವೈಭವದಿ ಧರಣಿಯ ನಾಡುವ ವೈಭವದಿ ಮೆರೆಯುವೆ ಸಿರಿಯಲಿ ಸುರಪನ ಮೀರಿಸಿ, ಮೆರೆಯುವೆ ಸಿರಿಯಲಿ ಸುರಪನ ಮೀರಿ ತೋರಿ ಭುಜಬಲ ಪರಾಕ್ರಮ ತೋರಿ ಧನಮುದ ಬಲವನ್ನು ಮೀರಿ ಹಠ ಮಾಡಿ
ಪಿತಾಮಹರೇ, ಗುರು ದ್ರೋಣಾಚಾರ್ಯರೇ, ಸಭಿಕರೇ, ಸೃಷ್ಟಿಯಲ್ಲಿಯೇ ಅತಿ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿಯೂ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವಾತಂತ್ರ್ಯಾಧಿಕಾರವನ್ನ ಆ ಪಾಮರರಾದ ಪಾಂಡವರಿಂದ ಗಳಿಸಿ ಅದೆಷ್ಟೋ ವರ್ಷಗಳಾದವು. ಮತ್ತೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಕಳ್ಳ ಕೃಷ್ಣನನ್ನ ರಾಯಭಾರಿಯಾಗಿ ಕಳುಹಿಸಿರುವರಂತೆ. ನೋಡಿದಿರಾ ಆ ಅರಣ್ಯವಾದಿಗಳ ಹಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಯುದ್ಧವೇ ಯುದ್ಧ? ತಾತ, ನಾನದಕ್ಕೆ ಸದಾ ಸಿದ್ಧ, ದೀಕ್ಷಾ ಬದ್ಧ. ತಾತ, ನನ್ನ ಬಳಿ 11 ಹಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹೋಳಿಯ ಕೋಲಿಗೆ ಸಿಕ್ಕಿದ ಬಾಳೆ ಹಣ್ಣಿನ ಬೋರಿಯಾಗಿ ಭಾಗ್ಯಮುಟ್ಟಾಗಿ ಹೋಗುವರು. ಆ ಮಾತು ಹಾಗಿರಲಿ. ಸಹೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಇದೇನು ಅಗ್ರಜ ಹೀಗೆ ಹೇಳುತ್ತಿರುವೆ? ದಿಟ್ಟ ಶತ್ರುಗಳನ್ನಟ್ಟಡಗಿಸಬಲ್ಲ ನಾನು ಹಾಗೂ ನಿನ್ನ ಪ್ರಾಣ ಮಿತ್ರನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿನಲ್ಲಿ ಬೆಳೆದ ನಮಗೇಕೆ ಅದರ ಚಿಂತೆ? ಅದು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು ಏನು ಪುರುಷೋತ್ತಮನು ಬರುತ್ತಿರುವನೇ? ಬರಲಿ ಬರಲಿ. ಯಾರು ಪುರುಷೋತ್ತಮ? ಅವನವರಿಗೆ ಪುರುಷೋತ್ತಮ. ಅಂದವರು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದೋಷಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನೇ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಕೊಡಿಸಲು ಬರುತ್ತಿರನೇ ಹೊರತು ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವೇದುಲ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಬಾಯಿ ಮತ್ತು ಬಲವಂತನಾದ ಮಾತ್ರಕ್ಕೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರೋ ಯೋಚಿಸಿ ನೋಡು. ವೀರರಿಂದ ಪರಿವೃತನಾದ ನನಗೆ ಈ ನಿನ್ನ ನೀತಿ ವಚನಗಳು ಅನಾವಶ್ಯಕ. ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸಲಾರದು. ನಿನಗೆ ಮೂರ್ಖನಾದ ನಿನಗೆ ಕೇಡುಗಾಲವೂ ಸಮೀಪಿಸುತ್ತಿರುವುದರಿಂದ ನೀನು ಈ ರೀತಿ ಆಡುತ್ತಿರುವೆ. ಸಹೋದರ, ಪೂಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ಕಾಯಸ್ಥಾನವೆಂಬ ಗೌರವವಿಲ್ಲದ ಮಿತಿ ಮೀರಿ ಹರಡುತ್ತಿರುವ ಈ ಉತ್ತಮೋತ್ತಮನನ್ನ ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಪುತ್ರ ವಿದುರ, ಸಾಕು ವಿದುರನೇ, ನೀತಿ ಮೋಕ್ಷವ ಬೇಕು ಬೇಕೆಂದು ಹೊಗಳುವೆಯೋ? ಸಾಕು ವಿದುರನೇ, ನೀತಿ ಮೋಕ್ಷವ ಬೇಕು ಬೇಕೆಂದು ಹೊಗಳುವೆಯೋ? ಬೇಕು ಬೇಕೆಂದು ಹೊಗಳುವೆಯೋ? ಬೇಕು ಬೇಕೆಂದು ಹೊಗಳುವೆಯೋ? ನೀತಿ ಕೃತ್ಯವನ್ನು ಎಸಗುತ್ತಲೂ ಮಾಡು ನಾಚಿಕೆ ಇಲ್ಲದೆ ಹೊಗಳುವೆಯೋ? ನೀಚ ಕೃತ್ಯವನ್ನು ಎಸಗುತ್ತಲೂ ಮಾಡು ನಾಚಿಕೆ ಇಲ್ಲದೆ ಹೊಗಳುವೆಯೋ? ಯಾಚನೆ ಮಾಡುವ ಶಿಸ್ತವು ನೀನು ಹೆಚ್ಚಿಗೆ ಮಾತುಗಳೇತಕಲು, ಹೆಚ್ಚಿಗೆ ಮಾತುಗಳೇತಕಲು, ಹೆಚ್ಚಿಗೆ ಮಾತುಗಳೇತಕಲು. ಸಾಕು ವಿದುರನೇ, ನೀತಿ ಬೇಕು ಬೇಕೆಂದು ಹೊಗಳುವೆಯೋ? ಬೇಕು ಬೇಕೆಂದು ಹೊಗಳುವೆಯೋ? ಬೇಕು ಬೇಕೆಂದು ಹೊಗಳುವೆಯೋ? ಎಲ್ಲವೆಲ್ಲವೋ ದೋಸಿ ಪುತ್ರ ವಿದುರ, ಇದುವರೆಗೂ ಸೊಹರೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ನಾಲಿಗೆಯನ್ನು ಒದ್ದನಾಗಿ ತೆರೆಯಲು ಆರಂಭಿಸಿದೆಯಾ? ಸಭೆಯನ್ನು ಬಿಟ್ಟು ತೊಲಗುವೆಯೋ? ಇಲ್ಲ ಹೋದರೆ ನಾನೇ ತಳ್ಳಬೇಕಾಗಿದೆ. ಎಚ್ಚರ. ಅವಿವೇಕಿ, ನನ್ನನ್ನು ಈ ಸಭೆಯಿಂದ ದೂರ ತಳ್ಳುವಷ್ಟು ಸಾಮರ್ಥ್ಯ ಉಂಟದಾಯಿತೆ. ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ನೆಲೆದಾಡುತ್ತಿರುವ ನಿಮ್ಮ ನಾಲಿಗೆಯು ಸಿರಿ ಹೋಗಬಾರದೆ.
ದುರ್ಯೋಧನ, ಹೇಳುವೆನು ಕೇಳು. ಹಿಂದೆ ನೀನು ದ್ರೌಪದಿಯು ಅಪಮಾನ ಪಡಿಸಿದ ಕಾಲದಲ್ಲಿ ಭೀಮನು ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಯೋಗಿಸಿ ಕೊಲ್ಲುವಾಗ ತಡೆಯಬೇಕೆಂದಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಕೌರವೇಶ್ವರ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಅವರ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರರು ನಮಗೆ ಸಹಾಯಕರಾಗಿ ನಿಂತಿದ್ದರೆ ಈ ತ್ರಿಭುವನ ಭುವನದಲ್ಲಿ ತಮ್ಮನ್ನು ಜಯಿಸಬಲ್ಲ ವೀರರು ಯಾರೂ ಇಲ್ಲದಂತೆ ಮಾಡಬಹುದಾಗಿತ್ತು. ಕರ್ಣ, ಈ ದಾಸಿ ಪುತ್ರನ ಗೊಟ್ಟು ಬೆದರಿಕೆಗೆ ನೀನು ಬೆದರಿದೆಯಾ ವೀರ? ಹೇಳುವೆನು ಕೇಳು. ಆತನ ಚಿರವಂ ಧರಣಿಗೆ ಉರುಳಿತೆನೆನ್ನುತ್ತ ಶಪಥವನಾಂತು ಮಹೇಶ್ವರ ಕುವರನಂ ಮೆಚ್ಚಿಸಿ ಧನ ಮಹೇಶ್ವರ ಕುವರನಂ ಮೆಚ್ಚಿಸಿ ಹರಚಾಮವನಾಂತು ನಿನಗೆ ಸಮನಾರಿಹರೇ ಕರ್ಣ. ಕರ್ಣ, ಶತಸಹಸ್ರ ಕೋಟಿ ಬಿಲ್ಲುಗಾರರು, ದಶಕೋಟಿ ಖಡ್ಗಬೋಳಿಗಳು, ಲಕ್ಷೋಪಲಕ್ಷ ಭಗದಂಡ ಪ್ರವೀಣರಿರುವಾಗ, ಅಪಾರ ಗಜಕುರುಗ ಶೂರ ಶುಭಮಣಿಗಳಿರುವಾಗ ಈ ವಿದುರನು ಒಂದು ಬಿಲ್ಲನ್ನು ಮುರಿದು ಪ್ರತಿಜ್ಞೆ ಮಾಡಿದರೇನಾಯಿತು ಬಿಡು. ಈಗ ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ಆ ಪಾಂಡವರ ದೂತನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ ಸಹೋದರ ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ಬಹುದು ಅಗ್ರಜ, ಸಿದ್ಧವಾಗಿರುವುದು. ಸರಿ, ಅದನ್ನು ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳಿ ಅಗ್ರಜ. ಧರ್ಮ ತಾಂಡವ ಕರ್ಮ ಪಾಹಿಮ ಧರ್ಮ ತಾಂಡವ ಕರ್ಮ ತಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಮರ್ಮವನರಿತು ನೀನೆಲೆ ಕಂಡ್ಯ ಮನುಜ ಮರ್ಮವನರಿತು ನೀನೆಲೆ ಕಂಡ್ಯ ಮನುಜ ಧರ್ಮ ತಾಂಡವ ಕರ್ಮ ಪಾಯಿಮ ಧರ್ಮ ತಾಂಡವ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇನೋ ನಾನು ನನ್ನದು ಎಂಬ ಮಮಕಾರ ನಿನಗೇನೋ ಮಣ್ಣಿನಲ್ಲೇ ಹುಟ್ಟಿ ಮನುಜ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ
ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ತಲೆ ಎತ್ತಿಯೂ ಸಹ ನೋಡದೆ ಹಾಗೆಯೇ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದಗಳಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೇ, ಜಾಗೃತಳಾಗು. ದುರ್ಯೋಧನ, ಕುರುಕುಲ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳಿರುವವೋ ಇಲ್ಲವೋ ಎಂದು ಆಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲವೆಂದು ತಿಳಿ. ಬಂದದ್ದಾಯಿತು, ಕುಳಿತುಕೋ. ಆಮಂತ್ರಣವಿಲ್ಲದೆ ಆಗಮಿಸಿರುವ ಮಾಧವ ಸದಾ ಗೋಪಿಕಾ ಸ್ತ್ರೀಯರ ನರ್ತನವನ್ನೇ ನೋಡಿ ಬೇಸತ್ತಿರುವ ನೀನು ಎಂದು ಈ ಚಕ್ರೇಶ್ವರನ ಆಸ್ಥಾನದಲ್ಲಿ ನಡೆಯುವ ರಾಜ ನರ್ತನವನ್ನು ನೋಡಿ ಆನಂದ ಪಡು ಕೃಷ್ಣ, ಆನಂದ ಪಡು. ಸಹೋದರ ದುಶ್ಯಾಸನ, ನಡೆಯಲಿ ರಾಜ ನರ್ತನ. ಯಾರಲ್ಲಿ ಸುಂದರ ಸುಕೋಮಲೆಯರಾದ ಆ ಗೋಪಿಕಾ ಸ್ತ್ರೀಯರನ್ನೇ ನೋಚಿಸುವ ನಮ್ಮರ ಮನೆಯ ನರ್ತಕಿಯರ ಬರ ಮಾಡಿ